ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾನು ರಾಧಾಕೃಷ್ಣ ಆನೆಗುಂಡಿ. ಕರಾವಳಿಯ ರಾಜಕಾರಣದಲ್ಲಿ ಸದ್ದು ಮಾಡಿದ್ದ ಪುತ್ತಿಲ ಪರಿವಾರ ವರ್ಸಸ್ ಬಿಜೆಪಿ ನಡುವಿನ ಜಗಳ ಏನಿದೆಯೋ ಅದು ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಅದರಲ್ಲೂ ಕೂಡ ಪುತ್ತಿಲ ಪರಿವಾರವೇ ಇದೀಗ ಬಿಜೆಪಿಯ ಮುಂದೆ ಶರಣಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ವಿಜಯೇಂದ್ರ ಅವರು ಕೊಟ್ಟಿರುವ ಹೇಳಿಕೆ ಈ ಎಲ್ಲ ಮಾತುಗಳಿಗೆ ಪುಷ್ಟಿಯನ್ನು ಕೊಟ್ಟಿದೆ. ಹೌದು, ವಿಜಯೇಂದ್ರ ಅವರು ಮೈಸೂರಿನಲ್ಲಿ ಮಾತನಾಡ್ತಾ ಅರುಣ್ ಕುಮಾರ್ ಪುತ್ತಿಲ ಅವರು ನನ್ನನ್ನು ಭೇಟಿಯಾಗಿದ್ದು ಹೌದು, ಪಕ್ಷಕ್ಕೆ ಮರಳುವ ಕುರಿತಂತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಯಾವುದೇ ಷರತ್ತುಗಳನ್ನು ವಿಧಿಸದೆ ನೀವು ಪಕ್ಷಕ್ಕೆ ಬರಬೇಕು, ಪಕ್ಷದ ಒಳಗಡೆ ಬಂದ ನಂತರ ನಿಮಗೆ ಹುದ್ದೆಗಳನ್ನು ಕೊಡುವ ಕುರಿತಂತೆ ತೀರ್ಮಾನವನ್ನು ಕೈಗೊಳ್ಳುವುದಾಗಿ ಹೇಳಿರುವುದಾಗಿ ವಿಜಯೇಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಪುತ್ತಿಲ ಪರಿವಾರ ಪುತ್ತೂರಿನಲ್ಲಿ 3 ದಿನಗಳ ಗಡುವು ನೀಡಿ ಅಬ್ಬರಿಸಿದ್ದು ವ್ಯರ್ಥವಾಯಿತೆ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. 3 ದಿನಗಳ ಒಳಗಾಗಿ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ್ದ ಪುತ್ತಿಲ ಪರಿವಾರಕ್ಕೆ ನಿರಾಸೆಯಾಗಿದೆ. ಅಷ್ಟು ಮಾತ್ರವಲ್ಲದೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದ ಪುತ್ತಿಲ ಪರಿವಾರ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಈಗಾಗಲೇ ನಿರಾಶೆಯಾಗಿದ್ದು, ಪುತ್ತೂರು ಮಂಡಳ ಅಧ್ಯಕ್ಷ ಸ್ಥಾನದ ಮೇಲೆ ಇದೀಗ ಪುತ್ತಿಲ ಪರಿವಾರ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅವರು ಕಣ್ಣಿಟ್ಟಿದ್ದಾರೆ. ಆದರೆ ಬಿಜೆಪಿಯ ರಾಜ್ಯ ವರಿಷ್ಠ ಎಂದು ಕರೆಸಿಕೊಂಡಿರುವ ವಿಜಯೇಂದ್ರ ಅವರೇ ಅದ್ಯಾವುದೇ ಷರತ್ತುಗಳಿಲ್ಲದೆ ನೀವು ಪಕ್ಷಕ್ಕೆ ಬರಬೇಕು, ನೀವು ಪಕ್ಷಕ್ಕೆ ಬಂದ ನಂತರವೇ ನಿಮಗೆ ಹುದ್ದೆಗಳನ್ನು ಕೊಡುವ ಕುರಿತಂತೆ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ ಮೇಲೆ ಅದ್ಯಾವುದೇ ಗಡುವು, ಅದ್ಯಾವುದೇ ಷರತ್ತುಗಳಿಗೆ ಬೆಲೆ ಇಲ್ಲ ಅಂದಾಯಿತು. ಮತ್ತೊಂದು ಮಾಹಿತಿಗಳ ಪ್ರಕಾರ ಪುತ್ತಿಲ ಪರಿವಾರ ಬಿಜೆಪಿಯೊಂದಿಗೆ ವಿಲೀನವಾಗುವ ನಿಟ್ಟಿನಲ್ಲಿ, ಜೊತೆಗೆ ಸಿಗಬೇಕಾದ ಹುದ್ದೆ ಸಿಗುವ ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ಸ್ವಾಮೀಜಿಯೊಬ್ಬರ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದೆ. ಬಿಜೆಪಿಯಲ್ಲಿ ಸಾಕಷ್ಟು ಪ್ರಭಾವಶಾಲಿ ಅನಿಸಿಕೊಂಡಿರುವಂತಹ ಈ ಸ್ವಾಮೀಜಿಯವರ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ ಅವರು ಚರ್ಚೆಯನ್ನು ನಡೆಸಿದ್ದಾರಂತೆ. ಪಕ್ಷಕ್ಕೆ ಸೇರ್ಪಡೆ, ಪಕ್ಷದಲ್ಲಿ ಸಿಗಬೇಕಾಗಿರುವ ಹುದ್ದೆಯ ಕುರಿತಂತೆ ಸ್ವಾಮೀಜಿಯೊಂದಿಗೆ ಚರ್ಚೆಗಳು ನಡೆದಿದ್ದು ಅವರು ಪಾಸಿಟಿವ್ ಆಗಿ ರಿಪ್ಲೈಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗಿರುವ ಮಾಹಿತಿ. ಹೀಗಾಗಿಯೇ ಇಂದು ಪುತ್ತಿಲ ಬಿಜೆಪಿಗೆ ಹೋಗ್ತಾರೆ, ನಾಳೆ ಹೋಗ್ತಾರೆ ಅಂತ ಹೇಳಿ ತಿಂಗಳು ಹಲವು ಕಳೆದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಅನೌನ್ಸ್ ಆಗಲಿದೆ. ಅಷ್ಟು ಹೊತ್ತಿಗಾದರೂ ಪುತ್ತಿಲ ಪರಿವಾರ ಬಿಜೆಪಿಯೊಂದಿಗೆ ವಿಲೀನವಾಗುತ್ತಾ ಅನ್ನುವುದೇ ಈಗಿರುವ ಪ್ರಶ್ನೆ. ಇನ್ನು ಪುತ್ತಿಲ ಪರಿವಾರದ ಕೆಲ ನಾಯಕರ ಮಾಹಿತಿಗಳ ಪ್ರಕಾರ ಇಲ್ಲ ಅರುಣ್ ಕುಮಾರ್ ಪುತ್ತಿಲ ಅವರು ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಹೇಗೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೋ ಅದೇ ರೀತಿಯಲ್ಲಿ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿಯೇ ಅರುಣ್ ಕುಮಾರ್ ಪುತ್ತಿಲ ಅವರು ಕಣಕ್ಕಿಳಿಯಲಿದ್ದಾರಂತೆ. ಕಾರಣ ಪುತ್ತೂರು ಮಂಡಳ ಬಿಜೆಪಿಯ ಅಧ್ಯಕ್ಷ ಸ್ಥಾನದ ಹುದ್ದೆಯನ್ನ ತಪ್ಪಿಸುವ ಕೆಲಸ ಬಿಜೆಪಿಯ ಒಳಗಡೆ ನಡೆಯುತ್ತಿದೆಯಂತೆ.